ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ತಮ್ಲೈನಲ್ಲಿ ನೋಡಿರ್ತೀರಾ. ಬೆನಿಫಿಟ್ಸ್ ಆಫ್ ಆಯಿಲ್ ಮಸಾಜ್ ಮಾಡುವ ಸರಿಯಾದ ರೀತಿ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬೇಬಿ ಮಸಾಜ್ ಆಯಿಲ್ ಸುಮಾರಷ್ಟು ಬ್ರ್ಯಾಂಡ್ಗಳದ್ದು ಸಿಗುತ್ತೆ. ಸೊ ನಮ್ಗೆ ಯಾಕೋ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸ್ವಲ್ಪ ದಿನ ಬಳಸಿದ್ವಿ, ಅದಕ್ಕೆ ನಾವಿವಾಗ ಹೋಮ್ ಮೇಡ್ ಅಥವಾ ಪ್ಯೂರ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀವಿ. ಇದರಿಂದ ನಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಕೊಬ್ಬರಿ ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ಹಳ್ಳೆಣ್ಣೆ ಆದರೂ ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಬೆಟರ್, ಯಾಕಂದರೆ ಇನ್ನೂ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಬೇಬಿ ಮಸಾಜ್ ಮಾಡೋದ್ರಿಂದ ಅದ್ರ ಬ್ರೈನ್ ಡೆವಲಪ್ ಆಗುತ್ತೆ ಆ್ಯಂಡ್ ಫಿಸಿಕಲಿ ಹಾಗೂ ಮೆಂಟಲಿ ಡೆವಲಪ್ಮೆಂಟ್ ತುಂಬ ಇರುತ್ತೆ. ವೆಯ್ಟ್ ಗೇನ್ ಆಗೋ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿದ್ದೆಗೆ ಸ್ಲೀಪಿಂಗ್ ಬೆಟರ್ ಆಗಿ ಸ್ಲೀಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಮಕ್ಕಳು ತುಂಬ ರಿಲ್ಯಾಕ್ಸ್ ಆಗಿರ್ತಾರೆ. ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಮಸಾಜ್ ಹೇಗೆ ಮಾಡೋದು ಅನ್ನೋದಾದರೆ, ಮಸಾಜ್ನ ಹೆರಾವಿರಿ ಮಾಡಿಬಿಡೋದಲ್ಲ, ರಫ್ ಆ್ಯಂಡ್ ಟಫ್ ಆಗಿ ಜೆಂಟಲ್ ಆಗಿ ಮಾಡಬೇಕು. ಬೇಬಿ ಸ್ಕಿನ್ ತುಂಬ ಸ್ಮೂತಿ ಆಗಿರುತ್ತೆ. ಬೇಬಿ ಬೋನ್ಸ್ ಎಲ್ಲ ಇನ್ನೂ ಅಷ್ಟು ಸ್ಟ್ರಾಂಗ್ ಇರಲ್ಲ. ಸೊ ನಿಧಾನಕ್ಕೆ ಜೆಂಟಲ್ ಆಗಿ ಮಾಡಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ. ಇನ್ನು ಈ ಆಯಿಲ್ ಮಸಾಜ್ ಬೇಬಿ ಮಸಾಜ್ ಮಾಡುವಾಗ ಈ ರೀತಿಯಾಗಿ ಮಾಡಿದ್ರೆ ಬೇಬಿಯಲ್ಲಿರುವಂಥ ಆಸಿಡಿಟಿ, ಗ್ಯಾಸ್ಟ್ರಿಕ್ ಅಂತ ಏನೋ ಅಂತೀವಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ಇದನ್ನ ILU ಮೆಥಡ್ ಅಂತ ಕರೀತಾರೆ ಆ್ಯಂಡ್ ಸರ್ಕ್ಯುಲರ್ ಮೆಥಡ್ ಅಂತ ಕೂಡ ಕರೀತಾರೆ. ಈಗ ನಾನು ಮಾಡ್ತಿರೋದು ಹಾಫ್ ಸರ್ಕ್ಯುಲರ್ ಹಾಗೆ ಸರ್ಕ್ಯುಲರ್ ಮೆಥಡ್. ನೆಕ್ಸ್ಟ್ ILU ಮೆಥಡ್ ಮಾಡೋಣ. ಇದು ಕ್ರಾಸ್ ಲೆಗ್ ವಾಕ್ ಮೆಥಡ್. ಕ್ರಾಸ್ ಲೆಗ್ ಅಂದರೆ ಕ್ರಾಸ್ ಫಾರ್ಮೇಷನಲ್ಲಿ ಒಂದು ಸರ್ಕ್ಯುಲರ್ ಬಂದರೆ ಅದು ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸೈಡಲ್ಲಿರುವಂತಹ ಎಲ್ಲ ಗ್ಯಾಸ್ಟ್ರಬಲ್ಸ್ ಕೂಡ ಕಮ್ಮಿ ಆಗುತ್ತೆ. ಬೇಬಿ ಡೈಜೆಷನ್ ಸಿಸ್ಟಮ್ ಕೂಡ ಹೆಲ್ಪ್ ಮಾಡುತ್ತೆ. ಇದು ಲೆಗ್ ಎಕ್ಸಸೈಸ್. ಇದು ಬೇಬಿ ಮೋಷನ್ಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ಮಸಾಜ್ನ ಮಾಡಬಾರ್ದು ಅಂದರೆ ಬೇಬಿ ಹಂಗ್ರಿ ಆಗಿದ್ದಾಗ, ಟಯರ್ಡ್ ಆಗಿದ್ದಾಗ. ನಾನು ಮೊದಲೇ ಹೇಳಿರೋ ಹಾಗೆ ಪ್ರೆಷರ್ನ ಕೊಟ್ಟು ಮಸಾಜ್ನ ಮಾಡಿಬಿಡಿ. ಜೆಂಟಲ್ ಆಗಿ ಮಾಡಿ, ಸಾಫ್ಟ್ ಆಗಿ ಮಾಡಿ. ಬೇಬಿ ಮಸಾಜ್ಗೋಸ್ಕರ ಯಾವುದೇ ತರಹದ ಕೆಮಿಕಲ್ ಐಟಮ್ಸ್ನ ಯೂಸ್ ಮಾಡಿಬಿಡಿ. ಮಾರ್ಕೆಟಲ್ಲಿ ಸುಮಾರಷ್ಟು ಬೇಬಿ ಮಸಾಜ್ ಆಯಿಲ್ಗಳು ಸಿಗುತ್ತೆ. ಒಂದ್ಸತಿ ಯೂಸ್ ಮಾಡೋಕ್ಕೂ ಮುಂಚೆ ಚೆಕ್ ಮಾಡಿ ನೋಡಿ. ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಯಾವುದೇ ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಇನ್ನು ಡೈಲಿ 1 ಟೈಮ್ ಆದರೂ ಮಾಡಿ. ಇದರಿಂದ ಬೆನಿಫಿಟ್ಸೇ ಜಾಸ್ತಿ ಇರೋದ್ರಿಂದ ಮಿಸ್ ಮಾಡಿಬಿಡಿ. ಬೋನ್ ಸ್ಟ್ರೆಂಥಿಂಗ್ ಆಗಿರುತ್ತೆ. ಡೈಲಿ ಆಯಿಲ್ ಮಸಾಜ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾರ್ಮಲ್ ಮಸಾಜ್ ಆದರೂ ಮಾಡ್ತೀರಿ. ಆ್ಯಂಡ್ ಇಲ್ಲಿ ಪಿಕ್ಚರಲ್ಲಿ ತೋರಿಸಿರೋ ಹಾಗೆ ಲೆಗ್ನ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡ್ತಾ ಇರಿ ಅವಾಗವಾಗ. ಸೊ ಬೇಬಿ ಸ್ಲೀಪಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.